ಸಭೆಗೆ ಭಾಗವಹಿಸಿರ್ತಕ್ಕಂಥ ಪತ್ರಿಕಾ ವರದಿಗಾರರು ಮತ್ತು ಸಂಪಾದಕರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರೂ ಭಾಗವಹಿಸ್ತೀವಿ. ನಿಮಗೆ ಈ ಸಭೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತು ಈ ಸಭೆಯಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಮಾರಸಂದ್ರ ಮುನಿಯಪ್ಪನವರು ಭಾಗವಹಿಸಿದ್ದಾರೆ. ಮತ್ತೊಬ್ಬ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಬಣ ಜೀವನಹಳ್ಳಿ ನಾರಾಯಣವರು ರಾಜ್ಯಾಧ್ಯಕ್ಷರು, ಅವರು ಭಾಗವಹಿಸಿದ್ದಾರೆ. ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದಂಥ ಬಸವರಾಜ್ ಅವರು ಭಾಗವಹಿಸಿದ್ದಾರೆ. ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಬಿ ಮಾಲ್ಯ ಅವರು ಭಾಗವಹಿಸಿದ್ದಾರೆ. ಇನ್ನು ಬಿ ಮೂರ್ತಿ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆ ಅವರು ಬರ್ತಾ ಇದ್ದಾರೆ. ಆಮೇಲೆ ಕೋಟಿಗಲ್ ರಮೇಶ್ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣ ಅವರು ಬರ್ತಾ ಇದ್ದಾರೆ. ಈ ಸಭೆಯಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಾಗರಾಜವರು, ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ಪಟೇಲ್ರವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಜಿಲ್ಲಾ ಮಧುವರು, ಆಮೇಲೆ ತಾಲೂಕು ಅಧ್ಯಕ್ಷರಾದಂಥ ಬ್ಲಾಕ್ ತಾಲೂಕು ಅಧ್ಯಕ್ಷ ಮಂಜೇಶ್ ಅವರು, ನೆಲಮಂಗಲ ತಾಲೂಕು ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ವೇಣುಗೋಪಾಲ್ ಅವರು, ಇನ್ನೂ ಇತರೆ ಭಾಗವಹಿಸಿದ್ದಾರೆ. ಇನ್ನು ಈ ಸಭೆಯನ್ನು ಕುರಿತು ನಮ್ಮ ರಾಜ್ಯಾಧ್ಯಕ್ಷರಾದ ಕೋಟಿಗಲ್ ರಮೇಶು ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಅವರು ಭಾಗವಹಿಸಿದ್ದಾರೆ. ಈ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಮಾರಸಂದ್ರ ಸರ್ಕಾರಕ್ಕೆ ಬರಬೇಕಾಗಿದ್ದ 100 ಕೋಟಿ ನಷ್ಟ ಮಾಡಿ ತಡೆಯಲು ಬಂದವರಿಗೆ ಕೊಲೆ ಬೆದರಿಕೆ ಹಾಕಿರುವ ಭೂಗಳ್ಳರನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಎಫ್ಐಆರ್ ಮಾಡಬೇಕು ಹಾಗೂ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರು ದೊಡ್ಡಬಳ್ಳಾಪುರದ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾರಸಂದ್ರ ಮುನಿಯಪ್ಪ ಅವರು, ಕೂಡಲೇ ಸರ್ಕಾರವು ಕಬಳಿಸಿರುವ ಜಮೀನನ್ನು ವಶಪಡಿಸಿಕೊಳ್ಳಬೇಕು, ಇಲ್ಲವಾದುದಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಬೆಂಗಳೂರು ರೌಡಿಗಳು ಬಂಗಾರ ಮೇಲೆ ಇವನ ಹೆಸರು ದಾಸ ಅಂತ ಬೆಂಗಳೂರು 4-5 ಕಡೆ ಇವ್ರ ಮೇಲೆ ಎಫ್ಐಆರ್ ಇದೆ. ನೀವು ಟಿ ವಿ ಪೇಪರ್ ನೋಡಿದ್ರೆ ಅಲ್ಲಲ್ಲಿ ಒಂದು 100-200 ಜನ ಇಟ್ಕೊಂಡಿರ್ತಾನೆ ಇವನು. ಬಾಡಿಗೆ ಜನಗಳನ್ನ ಕರ್ಕೊಂಬಂದು ಭೂಗಾಡರ ಪರವಾಗಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಅವನು ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡೋದು. ಆ ಥರ ಅವತ್ತು ರೌಡಿಗಳನ್ನ ಪೊಲೀಸ್ಗಳನ್ನ ಕರ್ಕೊಂಬಂದು 150-200 ಜನ ಸೋಡಾ ಬಾಟ್ಲು ಕುಡಿಯೋ ಬಾಟ್ಲೆಲ್ಲ ಇಟ್ಕೊಂಡು ರೈತರ ಮೇಲೆ ಅಷ್ಟೆಲ್ಲ ಗಲಾಟೆ ಮಾಡಿಬಿಟ್ಟು ಹೋಗಿ ಕಾಂಪೌಂಡ್ ಹಾಕ್ಸಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟರು ಕೂಡ ಇಷ್ಟೆಲ್ಲ ನಡೆದರೂ ಕೂಡ ಎಫ್ಐಆರ್ ಮಾಡಿಲ್ಲ. ಅದು ಮುಂದುವರೆದವಾಗಿ ತಮಗೆ ವಿವಿಧ ರೀತಿಯಲ್ಲಿ ಈಗಾಗಲೇ ಏನು ನಮ್ಮ ನಂದಗುಂದಿನಲ್ಲಿ ಸುಮಾರು 60-70 ವರ್ಷಗಳಿಂದ ಬಡವರು ಬಗು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 90ರಿಂದ ಫಾರಂ ನಂಬರ್ 50 ಹಾಕ್ಕೊಂಡವ್ರೆ. 90ರಲ್ಲಿ ನಾವು ಹೋರಾಟ ಮಾಡಿದಾಗ ಆಲ್ ಓವರ್ ಕರ್ನಾಟಕ. ಅದಾದಮೇಲೆ 50 ಆದಮೇಲೆ 53 ಹಾಕೊಂಡಿದ್ದಾರೆ. ಈಗ 57 ಕೂಡ ಹಾಕೊಂಡಿದ್ದಾರೆ. ಹಿಂಗೆ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಬಡವರು ಬದುಕ್ತಾ ಇರ್ತಕ್ಕಂಥ ಜಾಗದಲ್ಲಿ ಆ ಊರಿನವರೇ ಅಲ್ಲಂತವರು ವರಿಷ್ಠ ಜಾತಿ ಸೇರಿದವರು ಅಂತ ಹೇಳ್ಬಿಟ್ಟು ಬಡವ ಜಂಗಮದವ್ರು ಸೇರಿದವರು ಅಂತ ಹೇಳ್ಬಿಟ್ಟು ಸಂಜಯ್ ಕುಮಾರ್ ಅವ್ರ ಫ್ಯಾಮಿಲಿ ಅದೇ ಜಾಗಕ್ಕೆ ಡಾಕ್ಯುಮೆಂಟನ್ನು ಮಾಡಿಸ್ಕೊಂಡಿದ್ರು. ಅದನ್ನು ಈ ರೈತರಿಗೆ ಗೊತ್ತಾದ ಮೇಲೆ ಅದು ಕಂಪ್ಲೇಂಟೆಲ್ಲ ಕೊಟ್ಟು ಎಂಕ್ವೈರಿ ಎಲ್ಲ ಮಾಡಿಸಿದ ಮೇಲೆ ಅದು ಕಂಡಿಡಿದು ಅವರು ಸ್ಥಳೀಯರು ಅಲ್ಲ,
ಪರಿಷ್ಠ ಜಾತಿನವರು ಅಲ್ಲ ಅಂತೇಳಿ ರದ್ದು ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿ ಅವ್ರನ್ನ ಕ್ರಿಮಿನಲ್ ಕೇಸು ಕೂಡ ಆಯ್ತು ಆ ಟೈಮಲ್ಲಿ. ಅದಾದಮೇಲೆ ಸುಮಾರು 22 ಎಕರೆ ಜಮೀನನ್ನ ಸರ್ವೆ ನಂಬರ್ 181, 182 22 ಎಕರೆ ಜಮೀನನ್ನ ಎಸಿ ಅವರು ಸರ್ಕಾರಕ್ಕೆ ಮುಟ್ಟುಗೋಲಕ್ಕೆ ಅಂದರು. ಮತ್ತೆ ಬೇರೆ ಬೇರೆಯವರು ಬೇರೆ ಬೇರೆ ಕೆಲಸ ಮಾಡೋಕೊಂಡ ಕೂಡ 1, 2, 3 ಸಾರಿ ಸರ್ಕಾರ ಅದನ್ನ ಮುಟ್ಗೋಲಂತ ಹಾಕ್ಯಂತು ಎಲ್ಲ ದಾಖಲೆಗಳು ಕೂಡ ನಿಮಗೆ ಕೊಟ್ಟಿದ್ದೀವಿ ಅದರಲ್ಲಿ. ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಆಯಿತು. 2-3 ಟೈಮು ಅದನ್ನು ಮುಟ್ಗೋಲು ಹಾಕ್ಕೊಂಡ್ಮೇಲೆ ಅದು ಕನಿಷ್ಠ ಅಂದರೆ ಇವತ್ತಿನ ಬೆಲೆ ಒಂದು 100ರಿಂದ 150 ಕೋಟಿ, ಅವರೇಜ್ ಒಂದು ಎಕರೆಗೆ 5 ಅಂತ ಹೇಳಿದ್ರು ಕೂಡ ಅದು ಸರ್ಕಾರ ಉಳಿಬೇಕು. ಸರ್ಕಾರ ಅಂತ ಅದು ಆಸ್ತಿ ಆದಮೇಲೆ ಸರ್ಕಾರ ನೆಕ್ಸ್ಟು ಯಾರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಅದನ್ನು ಕಮಿಟಿನಲ್ಲಿ ತಂದುಬಿಟ್ಟು ಟಾಸ್ಕ್ ಕಮಿಟಿ, ದರ್ಖಾಸ್ತು ಕಮಿಟಿ ಚರ್ಚೆ ಮಾಡಿ ಅದನ್ನು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಫಲಾನುಭವಿಗಳಿಗೆ. ಬಟ್ 99.9 ಫಲಾನುಭವಿಗಳಿಗೆ ಮಾಡಬೇಕಂತ ಕಾನೂನು ಇರೋದು. ಯಾವುದೇ ಸಮುದಾಯದಲ್ಲಿರಲಿ, ಯಾವುದೇ ಜಾತಿ ಬಡವರಿರಲಿ. ಈಗಿರುವಾಗ ಎಲ್ಲೂ ಕೂಡ ಮತ್ತೆ ಕೋರ್ಟ್ಗೆ ಹೋಗಿಲ್ಲ, ಮತ್ತೆ ಆ ಸುದ್ದಿ ಎತ್ತಿಲ್ಲ, ಅವೆಲ್ಲವರಿಗೆ ಗೊತ್ತೇ ಆಗಲಿಲ್ಲ. ಈಗ ಒಬ್ಬ ಇಲ್ಲಿ ಭೂಗಳ ಸಜಿದ್ ಅಲಿ ಖಾನ್ ಅಂತ ಹೇಳಿ ಈ ದೊಡ್ಡಬಳ್ಳಾಪುರ ಸುತ್ತಮುತ್ತ, ದೇವನಹಳ್ಳಿ ಸುತ್ತಮುತ್ತ ಯಾರ್ಯಾರು ಬಡವರು ಅನಿದ್ಯವಂತರು ಇದ್ದಾರೆ ನೋಡೋದು, ಅಲ್ಲಿ ರೌಡಿಗಳನ್ನ ಉಪಯೋಗ ಮಾಡ್ಕೊಳ್ಳೋದು, ಕೆಲವು ಪೊಲೀಸ್ ಆಫೀಸರ್ಸ್ನ, ಕೆಲವು ಕಂದಾಯ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಅಂಥ ಜಾಗ ಲೂಟ್ ಮಾಡೋದಂತ ಕೆಲಸ. ಈ ಜಾಗದಲ್ಲಿ ಕೂಡ ಅದೇ ಥರ ಇಲ್ಲಿ ಎಸಿ ಬಂದು ತೇಜಸ್ ಕುಮಾರ್ ಅಂತೇಳಿ ಇದ್ದರು 2023ರಲ್ಲಿ. ಆ ತೇಜಸ್ ಕುಮಾರ್ ಯಾರಪ್ಪ ಅಂತ ಹೇಳಿದರೆ KR-ಪುರದಲ್ಲಿ ಅವರು 5 ವರ್ಷ ಹಿಂದೆ ತಹಸೀಲ್ದಾರ್ ಆಗಿದ್ದರು. ಆ ಟೈಮ್ನಲ್ಲಿ ವೈಟ್ ಫೀಲ್ಡಲ್ಲಿ ಸುಮಾರು 1,000 ಕೋಟಿ ಬೆಲೆ ಬಾಳಂಥ ಸರ್ಕಾರಿ ಜಾಗನ ಪ್ರೈವೇಟ್ ಪಾರ್ಟಿಗೆ ಆರ್ಡರ್ ಮಾಡಿಬಿಟ್ಟಿದ್ರು. ಆ ಕೇಸಲ್ಲಿ ಅಂತ 2 ಟೈಮ್ 3 ಟೈಮು ಲೋಕಾಯುಕ್ತೆಲ್ಲ ರೈಡ್ ಆಗಿ ಅದು ಜೈಲಾಗಿದ್ದ. ಆಮೇಲೆ ಸಸ್ಪೆಂಡ್ ಆದರೂ ಜೈಲಿಂದ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡಿದ್ದ. ತಿರ್ಗಿ ಅದೇ ಪಾರ್ಟಿ ಪ್ರಮೋಷನ್ ಕೊಟ್ಟರು ಸರ್ಕಾರದವರು. AC ಆಗಿ ಅವನು ಇಲ್ಲಿ ಹಾಕಿದ್ರು, ಇಲ್ಲಿ ನಿಮ್ಮ ಸಬ್ ಡಿವಿಷನ್ಗೆ. ಇಲ್ಲಿ AC ಕೆಲಸ ಇದೇ ಥರ ಮಾಡ್ತಾ 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 ಇದ್ದವನು ಈ ಕೇಸು ಅವ್ರ ಮುಂದೆ ಬಂತು. ಯಾರು ಅರ್ಜಿ ಹಾಕೊಂಡಿಲ್ಲ, ಯಾರು ವಿವರಿಸ್ಕೊಳ್ತಾ ಇದ್ದೀವಿ, ದಾಸೇವತಿ ಆ್ಯಂಡ್ ಟೀಮು ಅರ್ಜಿ ಹಾಕೇ ಇಲ್ಲ. ಅವನೇ ಒಂಥರ ಅರ್ಜಿ ಥರ ಕ್ರಿಯೇಟ್ ಮಾಡಿಬಿಟ್ಟು ಅವರು SCಗಳಲ್ಲ ಅಂತ ಕೇಸ್ ರಿಜಿಸ್ಟರ್ ಆಗಿದೆ, FIR ಕಾಪಿ ಅದರಲ್ಲಿದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ರದ್ದಾಗಿದೆ, ಯಾವುದೇ ಅವ್ರ ವಿಚಾರಗಳೇ ಇಲ್ಲ. SC ಜಾಗ ಇದು, ಮತ್ತು ಅವ್ರನ್ನ ಕರೆದು ಇವ್ರನ್ನ ಕರೆದು ನಾನು ರಾಜಿ ಮಾಡಿ ಮತ್ತೆ ಅವ್ರಿಗೆ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಹೋಗೋ ಟೈಮಲ್ಲಿ ಆರ್ಡರ್ ಮಾಡೋಗ್ತಿದ್ದ. ಅದು ಕಾಪಿ ಇದ್ದಾರೆ, ಅದರಲ್ಲಿದೆ, ನಿಮ್ಗೆ ಕೊಟ್ಟರೆ ಕಾಪಿ. ಅದು ರೈತರಿಗೆ ಗೊತ್ತಾದಮೇಲೆ ಅದು ಅಬ್ಜೆಕ್ಷನ್ ಮಾಡಿ ಲೆಟ್ರು ಆ ಕಡೆ ಈ ಕಡೆ ಕೊಟ್ಟಾದಮೇಲೆ ಅದು ಒಂದು ಸ್ಟೇ ಆಯಿತು. ಬಟ್ ಪೊಸಿಷನಲ್ಲಿ ಅವತ್ತಿಂದ ಇವತ್ತವರೆಗೂ 79 ವರ್ಷದಿಂದ ಅವರಿದ್ದಾರೆ. ಸರ್ ಆತ ಹೋದ್ಮೇಲೆ ಇಲ್ಲಿ ದುರ್ಗಾಶ್ರೀ ಅಂತ ಹೋಗಿ AC ಬಂದ ಆ ಯಮ್ಮನ ಮುಂದೆ ಕೇಸ್ ಬಂತು. ಆ ಯಮ್ಮನಾದರೂ ಕೂಡ ಫಸ್ಟ್ ಅವ್ನು ಆರ್ಡರ್ ಮಾಡಿ ಹೋದ್ಮೇಲೆ ಏನಾಯಿತು, ಸರ್ಕಾರದಿಂದ ಬಂದು ಪಾಣಿ ಇಮಿಟೇಷನ್ನು ಈ ಭೂಗಳ ಹೆಸರಲ್ಲಿ ಆಗ್ಬಿಡ್ತು. ಅದನ್ನಿಟ್ಕೊಂಡು ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ AC ಮುಂದೆ ಹಾಕ್ಕೊಂಡಾಗ ದುರ್ಗಾಶ್ರೀ ಅರೇ ಸರ್ಕಾರಿ ಜಾಗ 1 ಕೋಟಿ ಬೆಲೆ ಬಾಳ್ತದೆ, ಸರ್ಕಾರಿ ಜಾಗನ ನಾವು ರಕ್ಷಣೆ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ, ನಾವು ಮಾಡಲೇಬೇಕಿದ್ದೀವಿ, ಜಿನ್ನೇನಿದೆ ಅಂತ ಹೇಳ್ಕೊಂಡೇ ಇದ್ದು ಮತ್ತು ಇವನು ಸಜಿದ್ ಖಾನ್ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಮತ್ತೆ ಆಕೆ ಆತನಿಗೆ ಆರ್ಡರ್ ಮಾಡಿ ಹೊಟ್ಟೋಗ್ಬಿಟ್ರು. ಇದರ ಮಧ್ಯದಲ್ಲಿ ತೇಜಸ್ ಕುಮಾರ್ ಹೋದಾದ್ಮೇಲೆ ಅಲ್ಲಿ ಕೆಲವು ರೌಡಿಗಳನ್ನ ಕರ್ಕೊಂಡ್ಬಂದು ದಾಖಲೆ ಸರಿಯಾಗಿಲ್ಲ ಅಂದರೂ ಕೂಡ
ಯಾವುದೋ ಒಂದು ಸಿವಿಲ್ ಕೋಡ್ದೊಂದು ಕಾಪಿ ಅಂತ ಇಟ್ಕೊಂಬಂದು ಸುಮಾರಾಗೆ ಇದೆಲ್ಲ ತಮಗೆ ಗೊತ್ತಿದೆ. ಇದೊಂದೇ ಕೇಸ್ಗಲ್ಲ, ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೊಗುಣು ಸಾಗುವಳಿ, ಗ್ರೀನ್ ಬೆಲ್ಟು, ಅಟ್ರಾಸಿಟೀಸು, ರೈತರಿಗೆ ಪತ್ರ ಬರಬೇಕಾಗಿರೋದು, ಮಶಾಣದ ವಿಚಾರಗಳು, ಆಮೇಲೆ ಎಲ್ಲಿ ಕೇಸು ಕೌಂಟ್ರ್ ಕೇಸುಗಳಾಗ್ತವೆ, ಇಂಥವೆಲ್ಲ ವಿಚಾರಗಳನ್ನ ಇಟ್ಟು ನಾವು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವಿ. ಅದರಲ್ಲಿ ಇದು ಒಂದು ಇಶ್ಯೂ. ಏನೂ ದಾಖಲೆ ಇಲ್ಲ ಅಂದರೂ ಕೂಡ ಇವನು ಪೊಲೀಸು ಸದ್ಯಕ್ಕೆ ಇಟ್ಕೊಂಡು ಅವರು ಏನಪ್ಪ ಸಪ್ಲಿಮೆಂಟ್ ಇಸ್ಕೊಡೋದು ಸಾದಿಕ್ ಪಾಷಾ ಆವತ್ತನ ಜೊತೆ ಇಟ್ಕೊಂಡು ಅವನೊಂಥರ ಬಾಡಿ ಗಾರ್ಡ್ ಥರ ನಿಂತ್ಕೊಂಡು ಇವೆಲ್ಲ ನೋಡಿ ಈ ಥರ ಕಾಂಪೌಂಡ್ ಹಾಕ್ಸ್ಬಿಟ್ಟ. ನೋಡಿ ಅವ್ರಿಗೆ ಅಧಿಕಾರನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅವಾಗ ಎಲ್ಲ ಥರದನ್ನ ಕಂಪ್ಲೇಂಟ್ ಮಾಡಿದ್ವಿ. ನೋಡಿ ಬೆಂಗಳೂರು ರೌಡಿಗಳು ಇವರು ಬಂಗಾರ ಶರ್ಟ್ ಕೇಜಿನ ಮೇಲೆ ಇವನ ಹೆಸರು ದಾಸ ಅಂತ. ಬೆಂಗಳೂರು 4-5 ಕಡೆ ಇವ್ರ ಮೇಲೆ FIR ಇದೆ. ನೀವು TV ಪೇಪರ್ ನೋಡಿದ್ರೆ ಅಲ್ಲಲ್ಲಿ ಒಂದು 100-200 ಜನ ಇಟ್ಕೊಂಡಿರ್ತಾನೆ ಇವನು. ಬಾಡಿಗೆ ಜನಗಳನ್ನ ಕರ್ಕೊಂಬಂದು ಭೂಗಾರರ ಪರವಾಗಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಅವನು ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡೋದು. ಆ ಥರ ಅವತ್ತು ರೌಡಿಗಳನ್ನ ಪೊಲೀಸ್ಗಳನ್ನ ಕರ್ಕೊಂಬಂದು 150-200 ಜನ ಸೋಡಾ ಬಾಟ್ಲು ಕುಡಿಯೋ ಬಾಟ್ಲುಗಳೆಲ್ಲ ಇಟ್ಕೊಂಡು ರೈತರ ಮೇಲೆ ಅಷ್ಟೆಲ್ಲ ಗಲಾಟೆ ಮಾಡಿಬಿಟ್ಟು ಹೋಗಿ ಕಾಂಪೌಂಡ್ ಹಾಕ್ಸಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟರು ಕೂಡ ಇಷ್ಟೆಲ್ಲ ನಡೆದರೂ ಕೂಡ FIR ಮಾಡಿಲ್ಲ. ನೋಡಿ ಇವರೆಲ್ಲ ಬಂದು ಬೆಂಗಳೂರಿಂದ ಕರ್ಕೊಂಬಂದಿರೋ ಕ್ರಿಮಿನಲ್ಸ್ ಇವರೆಲ್ಲ. ಇಷ್ಟೆಲ್ಲ ನಡೆದರೂ ಕೂಡ ಮತ್ತೆ 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 6-7 ಕಂಪ್ಲೇಂಟನ್ನು ಕೊಟ್ಟಾಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟವರು ನೀವು ಕಳ್ಳಾಟಗಳನ್ನ ಆಡೋದನ್ನು ಬಿಟ್ಟು ರೈತರ ಪರವಾಗಿ, ದಲಿತರ ಪರವಾಗಿ, ಬಲಹೀನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೂ ಬಂದು. ಎರಡನೇದು ಇವಾಗ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ಹೇಳಿದರು, ಏನಪ್ಪ ಅಂತ ಹೇಳಿದರೆ ಯಾವುದೇ ಕಾರಣದಿಂದ ಯಾವುದೇ ಇಲಾಖೆಯಲ್ಲಿ ನಾವು ನೀವು ಮುಂದೆ ಲಂಚಕೋರತನ ಮಾಡೋಕ್ಕೆ ಬಿಡಲ್ಲ, ಜನರಿಗೆ ಕೆಲಸ ಮಾಡೋದಕ್ಕಷ್ಟೇ ಇಲ್ಲ ಅನ್ನೋದು ಕ್ರಮ ತಗೊಂತೀವಿ ಅಂತೇಳಿ ಅದನ್ನು ನಾವು ಸ್ವಾಗತಿಸಿದ್ದೀವಿ. ಈ ಮೊನ್ನೆ ಕೂಡ ಹೇಳಿದ್ದಾರೆ, ನಾನು ಎಲ್ಲರೂ ಕಂಪ್ಲೀಟ್ ಪಟ್ಟ ಹಾಕಿಬಿಡ್ತೀನಿ ಅಂಥದ್ದನ್ನ ಲಂಚಕೋರತನ ಅಂತ. ಅದಕ್ಕೆ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಒಂದು ಒತ್ತಾಯ ಮಾಡ್ತೀನಿ, ಅದು ಸ್ವಾಗತಿಸ್ತೀವಿ ನಾವು. ಈ ಲಂಚಕೋರತನ ಎಲ್ಲಪ್ಪ ಸ್ಟಾಪ್ ಆಗ್ಬೇಕಾದ್ರೆ ವಿಧಾನಸೌಧದಲ್ಲಿ ಆಗ್ಬೇಕು ಫಸ್ಟು. ನೀವು ಬೆಂಗಳೂರು ಸುತ್ತಮುತ್ತ 100 ಕಿಲೋಮೀಟ್ರಲ್ಲಿ ಒಂದು ವರ್ಷಕ್ಕೆ ತಹಸೀಲ್ದಾರ್ಗೆ 5 ಕೋಟಿ, AC-ಗೆ 15-25 ಕೋಟಿ, DC-ಗೆ 50 ಕೋಟಿ, DOSಗಳಿಗೆ ಕೋಟಿಗಳು, ಇನ್ಸ್ಪೆಕ್ಟರ್ಗಳಿಗೆ ಕೋಟಿಗಳು, ಈ ಥರ ದುಡ್ಡುಗಳು ತಗೊಂಡು ನೀವು ಪೋಸ್ಟ್ಗಳು ಮುಗಿಸೋದ್ರಿಂದ ಅವರಿಗೆ ಸರ್ಕಾರದ್ದು ಭಯ ಇಲ್ಲ, ಜನರ ಜೊತೆ ಸಿಕ್ಕೋದು ಇಲ್ಲ. 3-4 ಮೊಬೈಲ್ ಇಟ್ಕೊಂಡಿರ್ತಾರೆ. ತಹಸೀಲ್ದಾರ್ ಒಂದು, AC ಒಂದು, DC ಒಂದು, ಲ್ಯಾಂಡ್ ಡೆವಲಪರ್ಗೆ ಒಂದು. ಆಮೇಲೆ ಅವರೇ ಸಪ್ರೇಟ್ ಆಫೀಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕೂತ್ಕೊಂಡು ಎಲ್ಲ ವ್ಯವಹಾರಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕೇಸಲ್ಲಿ ಏನು ನಿಮ್ಮಿಬ್ಬರ AC-ಗಳು ಸರ್ಕಾರಿ ಜಾಗನ 100 ಕೋಟಿ ಬೆಲೆ ಮಾಡೋದನ್ನು ಅವ್ರ ಪರವಾಗಿ ಆರ್ಡರ್ ಮಾಡಿದ್ರೆ ಫಸ್ಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಯಾರ ಮೇಲೆ? ತೇಜಸ್ ಕುಮಾರ್ AC ಮೇಲೆ ಮತ್ತು ದುರ್ಗಶ್ರೀ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಂದರೆ ಡಿಸ್ಮಿಸ್ ಮಾಡೋದು. ಅವತ್ತೇ ಒಂದಷ್ಟು ಭಯ ಬರ್ತದೆ. ನೀವು ಸುಮ್ಮನೆ ಲೋಕಂತೆ ಕೊಡೋದು ಅಲ್ಲಿ ಕೇಸ್ ಆದ ಒಬ್ಬರು ಪನಿಷ್ಮೆಂಟ್ ಆಗಲ್ಲ, ಒಂದು 6 ತಿಂಗಳು ರೆಸ್ಟ್ ಅಂತ ಇರ್ತಾರೆ, ಒಳ್ಳೆ ಕೋರ್ಟ್ಗೆ ಬರ್ತಾರೆ. ಅದರಿಂದ ಈ ಕೇಸಲ್ಲಿ ಈ ಕೂಡಲೇ ಯಾರು ಇವತ್ತು ನಮ್ಮ ಒಳ್ಳೆ IGP ಅವರಿದ್ದಾರೆ ಇಲ್ಲಿ ಗಿರೀಶ್ ಅಂತೇಳಿ, ಅವರು ಎಲ್ಲ ಕಡೆ ಕೆಲಸ ಮಾಡಿದ್ರೆ ಫಸ್ಟು ಯಡಿಯೂರಪ್ಪನ ಅವರೇ ಮತ್ತೊಂದು ಕೇಸಲ್ಲಿ ಹೊರಗೆ ಹಾಕಿದ್ರು. ಇವಾಗ ಅವರೇ ಈಗ IG ಅಂದರೆ DSC ರ್ಯಾಂಕ್ ಅವ್ರದ್ದು, SP ಕೂಡ ಒಳ್ಳೆ ರೈತರಿಗೆ ಬಂದಿರೋರು. ಈ ಒಂದು ದರ್ಶನ್ ಕೇಸು ಕೂಡ ಅವರೇ ಮಾಡಿದ್ರು. DC ಎಷ್ಟು ಆಗಿದ್ದಾಗ, ಇಲ್ಲಂದರೆ ದರ್ಶನ್ ಟೀಮ್ ತಪ್ಪಿಸ್ಕೊಂಡ್ಬರ್ತಾ ಇದ್ರು. ಹಂಗಂದ್ರೆ ಒಳ್ಳೆ ಆಫೀಸರ್ ಇದ್ದಾರೆ ದೊಡ್ಡವರು. ನೀವು ಇದನ್ನು ಕೂಡಲೇ ಕ್ರಮ ತಗೊಂಡು ಆ ಇಬ್ಬರು ಸರ್ಕಾರಿ ಜಾಗನ ಹೆಂಗೆ ಮಾಡಿಕೊಟ್ಟಿದ್ದಾರೆ ಪ್ರೈವೇಟವ್ರಿಗೆ, ಯಾರೊಬ್ಬ ಬಡವನಿಗೆ ಅರ್ಧ ಸೈಟ್ ಕೊಡ್ರಿ, ಕಾನೂನಿಗೆ ಅವಕಾಶ ಇಲ್ಲರಿ, ಇವರಿಗೆ ಮಶಾಣ ಕೊಡ್ರಿ, ಜಮೀನೇ ಇಲ್ಲರಿ, 90% CC ಪತ್ರ ಕೊಡ್ರಿ, ಆಗೋದೇ ಇಲ್ಲರಿ ಅನ್ನೋ ಜನ ನೀವು ಹೆಂಗೆ 22 ಎಕರೆ ಜಾಗದಲ್ಲಿ 8 ಎಕರೆ ಚಿಲ್ಲರೆನ ಅರ್ಜಿ ಕೂಡ ಇದ್ದಂಗೆ ಒಬ್ಬ ಭೂಗಳರ ಪರವಾಗಿ ನೀವು ಆರ್ಡರ್ ಮಾಡಿದ್ದೀರಾ? ಅದಕ್ಕೆ ತೇಜಸ್ವಿನ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡಬೇಕು, ಇಲ್ಲ ಡಿಸ್ಮಿಸ್ ಮಾಡಬೇಕು. ಅದೇ ಥರ ದುರ್ಗಶ್ರೀ AC ಆರ್ಡರ್ ಮಾಡೋದು ಇವಳೆ ₹1,000 ದುಡ್ಡು ತಗೊಂಡು ಆಕೆ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ಹಾಕಿ ಸಸ್ಪೆಂಡ್ ಮಾಡಿ ಅಥವಾ ಡಿಸ್ಮಿಸ್ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಅದೇ ಥರ ಇದು ಏನು ಗ್ಯಾಂಗ್ ಇದೆ, ಸಜದ್ ಅಲಿ ಖಾನ್ ಗ್ಯಾಂಗು, ಹಳೆ ಕೇಸ್ ಎಷ್ಟು ಪೆಂಡಿಂಗ್ ಇದೆ ಅವೆಲ್ಲ ಪಟ್ಟಿ ಮಾಡಿದ್ದೀವಿ, ಗೌರ್ಮೆಂಟ್ ಕೊಟ್ಟಿದ್ದೀವಿ, ನಿಮಗೂ ಕೊಟ್ಟಿದ್ದೀವಿ. ಆ ಎಲ್ಲ ಕೇಸ್ ಮೇಲೆ FIR ಮಾಡಬೇಕು. ಮತ್ತು ಏನು ಈ ಒಂದು ಕೊಲೆ ಸಂಚನ್ನ. ಇದೇ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ P ಮೂರ್ತಿ, ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ರಾಜ್ಯಾಧ್ಯಕ್ಷರಾದ ಕೊಡಿಗಲ್ ರಮೇಶ್,
ಪ್ರೊಫೆಸರ್ ಕೃಷ್ಣಪ್ಪ, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಜೀವನಹಳ್ಳಿ ನಾರಾಯಣ್, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿಗಳಾದ ನಂದಿಗುಂದ ಪಿ ವೆಂಕಟೇಶ್, ಬಸವರಾಜ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಪಿ ಮಹದೇವ್ ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.